ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ವಿಭಾಗ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಪತ್ರಿಕಾಗೋಷ್ಠಿ ಮಾತಾಡೋದು ಉದ್ದೇಶ ಏನಂದರೆ, ಇತ್ತೀಚೆಗೆ ನಡೀತಿರುವ ನಮ್ಮ ರಾಜ್ಯ ಹೊಸ ಸರ್ಕಾರದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವ ನಾಡಿಂದ ಸ್ಟಾರ್ಟ್ ಆಗುತ್ತೆ. ನಾವು ಈಗ ಹೈಕಮಾಂಡಿಗೆ ಹೋಗೋಕ್ಕೆ ಮತ್ತು ಬೆಂಗಳೂರು ಆ ಕಡೆ ಹೋಗೋಕ್ಕೆ ನಮಗೆ ಸಮಯ ಇಲ್ಲ. ಹಾಗಾಗಿ ನಾವು ನಿಮ್ಮ ಮುಖಾಂತರ, ಪ್ರತಿಮಾ ಮಾಧ್ಯಮ ಮುಖಾಂತರ ನಮ್ಮ AICC ಮತ್ತು KPCC ವರಿಷ್ಠರಿಗೆ ನಮ್ಮದೊಂದು ಸಲಹೆಯನ್ನು ಕೊಡೋಣ ಅಂಥೇಳಿ ನಾವು ಇವತ್ತು ಇಲ್ಲಿ ನಿಮ್ಮ ಎದುರುಗಡೆ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಮ್ಮ ಜೊತೆಗೆಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಇದ್ದಾರೆ. ಮತ್ತು ಉದ್ದೇಶ ಏನಂದರೆ, ಇತ್ತೀಚೆಗೆ ನಡೆದ ಸಂದರ್ಭ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಆಡಳಿತ ಇತ್ತು ಅದು ಜನಪರ ಮತ್ತು ಅಲ್ಪಸಂಖ್ಯಾತರ ಪರ ಒಳ್ಳೆ ರೀತಿಯಲ್ಲಿ ನಡೆದಿತ್ತು. ಇನ್ನು ಉಳಿದ ದಿನಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅದೇ ಥರ ಆಡಳಿತ ಕೊಡ್ತಾರೆ ಅಂತೇಳಿ ನಮಗೆಲ್ಲ ಒಂದು ಆಸೆ ಇದೆ. ಇನ್ನೊಂದೇನೆಂದರೆ, ನಾವು ಅವರಿಗೆ ನಮ್ಮ AICC ಅವರಿಗೆ ಮತ್ತು KPCC ಅವರಿಗೆ ಮನವಿ ಮಾಡೋದೇನೆಂದರೆ, ನಮ್ಮ ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ ಮುಸ್ಲಿಂ ಪ್ರತಿನಿಧಿಗಳು ಯಾರೂ ಇಲ್ಲ, MLAಗಳು ಯಾರಿಲ್ಲ. ಹಾಸನ, ಚಿತ್ರದುರ್ಗ, ಶಿವಮೊಗ್ಗ, ಉಡುಪಿ, ಆಮೇಲೆ ದಾವಣಗೆರೆ ಇಂಥ ಭಾಗದಲ್ಲಿ ಮತ್ತು ಮಲೆನಾಡು ಏರಿಯಾದಲ್ಲಿ ಯಾರೂ ನಮ್ಮ MLAಗಳು ಮುಸ್ಲಿಮ್ಸ್ ಇಲ್ಲ. ಏಕೈಕ ಒಂದು ಮಹಿಳೆ MLC ಇದ್ದಾರೆ, ಬಲ್ಕೀಸ್ ಬಾನು ಅಂತೇಳಿ. 6 ಜಿಲ್ಲೆಯಲ್ಲಿ ಒಬ್ಬರೇ ಇರೋದು. ಹಾಗಾಗಿ ನಾವು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಮಂತ್ರಿಮಂಡಲದಲ್ಲಿ ನಾವು ಬಲ್ಕೀಸ್ ಬಾನು ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮದೊಂದು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರು ವಿಭಾಗದ ಒತ್ತಾಯ. ಬಲ್ಕೀಸ್ ಬಾನುಗೆ ಒಂದು ಮಂತ್ರಿ ಸ್ಥಾನ ಕೊಡಲೇಬೇಕಂತ. ಆಮೇಲೆ ಅದ್ರ ಜೊತೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ 2 ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಶಿವಮೊಗ್ಗ ಜಿಲ್ಲೆಗೆ 2 ಮಂತ್ರಿ ಸ್ಥಾನ ಕೊಡಬೇಕು. ಆ 2ರಲ್ಲಿ ಒಂದು ಬಲ್ಕೀಸ್ ಬಾನುಗೆ ಕೊಡಬೇಕು. ಮತ್ತು ಇದೇ ರೀತಿ ಈಗ ಏನಾಗಿದೆ ಅಂದರೆ, SM ಕೃಷ್ಣ ಅವ್ರ ಸರ್ಕಾರ ಇದ್ದಾಗ 99ರಲ್ಲಿ ಅವ್ರ ಸರ್ಕಾರ ರಚನೆ ಮಾಡಿದರು. ಆ ಸಂದರ್ಭದಲ್ಲಿ 6 ಜನ ಮಂತ್ರಿ ಮುಸ್ಲಿಮ್ಸಿಗೆ ಕೊಟ್ಟಿದ್ದರು, ಒಬ್ಬರು ಕ್ರಿಶ್ಚಿಯನ್ಸಿಗೆ ಕೊಟ್ಟಿದ್ದರು. ಆವಾಗ ಒಂದು ಮಹಿಳೆನಿಗೂ ಕೂಡ ನಫೀಸಾ ಫಜಲ್ ಅಂತ ಆ ಮಹಿಳೆಗೆ ಮಂತ್ರಿ ಮಾಡಿದರು. 2004ರಲ್ಲಿ ಸರ್ಕಾರ ಮುಗಿದ ಮೇಲೆ ಕೊನೆಯ ನಮ್ಮ ಈ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಮುಸ್ಲಿಂ ಮಂತ್ರಿ ಆಗಿದ್ದು ಸಗೀರ್ ಅಹಮದ್. ಆ ನಂತರ 20-25 ವರ್ಷ ಕಾಲ ಯಾರೂ ನಮ್ಮ ಭಾಗದಲ್ಲಿ ಮುಸ್ಲಿಂ ಮಂತ್ರಿ ಆಗಿಲ್ಲ. ಹಾಗಾಗಿ ನಾವು ಹೇಳೋದಂದರೆ, ಇಡೀ ರಾಜ್ಯಕ್ಕೆ 5 ಜನ ಮುಸ್ಲಿಂ ಮಂತ್ರಿಗಳಿಗೆ ಕೊಡಿ. ಅದರಲ್ಲಿ ಒಂದು ಮುಸ್ಲಿಂ DCM ಸ್ಥಾನ ಕೊಡಬೇಕು, ಒಂದು DCM ಮಂತ್ರಿ ಸ್ಥಾನ ಕೊಡಬೇಕು. 4 ಮಂತ್ರಿ ಸ್ಥಾನದಲ್ಲಿ ಒಂದು ಮಹಿಳೆಗೆ ಮಂತ್ರಿ ಸ್ಥಾನ ಕೊಡಬೇಕು. ಮತ್ತು ಅದ್ರ ಜೊತೆಗೆ ಒಂದು ಕ್ರಿಶ್ಚಿಯನ್ಸ್ ಕಮ್ಯುನಿಟಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು. ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಸೇರಿ 6 ಜನಕ್ಕೆ ಮಂತ್ರಿ ಸ್ಥಾನ ನೀಡಲೇಬೇಕಂತೇಳಿ ನಮ್ಮ ಒತ್ತಾಯ. ಅದರಲ್ಲಿ ಒಂದು DCM ಮೈನಾರಿಟೀಸಿಗೆ, ಒಂದು ಲೇಡೀಸ್ ಬಲ್ಕೀಸ್ ಬಾನು ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ ಒಂದು ಬೇಡಿಕೆ. ಆಮೇಲೆ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಮತ್ತು ಬರೋ ದಿನಗಳಲ್ಲಿ ಹಲವಾರು ನಮ್ಮ ನಿಗಮ ಮಂಡಳಿಗಳಿಗೆ ಅತಿ ಹೆಚ್ಚಾಗಿ ನಮ್ಮ ಮೈನಾರಿಟೀಸಿಗೆ ಸದಸ್ಯರಿರಲಿ, ಅಧ್ಯಕ್ಷರಿರಲಿ ಅಂಥ ಸ್ಥಾನಗಳನ್ನು ನೀಡಬೇಕು ಅಂತ ನಮ್ಮ ಒಂದು ಒತ್ತಾಯ ಇದೆ. ಯಾವ ಸೈಡಲ್ಲಿ? DCMಗೆ ಈಗ ನಾವು ಅದು ಹೆಸರು ಹೇಳೋಕ್ಕಾಗಲ್ಲ. ಯಾರಿಗೆ ಅವ್ರಿಗೆ ಮಾಡಿದ್ರು ಮುಸ್ಲಿಮ್ಸಿಗೆ DCM ಮಾಡಲಿ ಅಂತೇಳಿ ನಮ್ಮ ಒತ್ತಾಯ ಇದೆ. ಈಗ ಇನ್ನೊಬ್ಬರು ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಇವರು ಮಧು ಬಂಗಾರಪ್ಪ ಇದ್ದಾರೆ, ಗೋಪಾಲ್ ಕೃಷ್ಣ ಬೇರೂರವ್ರು ಕೇಳ್ತಿದ್ದಾರೆ, ಸಂಗಮೇಶ್ ಅವರು ಕೇಳ್ತಿದ್ದಾರೆ. ಅವರಿಗೆ ಇವರಿಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ವರಿಷ್ಠರು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ಯಾರಿಗೆ ಕೊಡ್ತಾರೆ ಕೊಡಲಿ, ನಮಗೇನು ವಿರೋಧ ಇಲ್ಲ. ನಾವು ಕೇಳ್ತಾ ಇರೋದು ಒಂದು ಮೈನಾರಿಟೀಸಿಗೆ. ಆ ಮೈನಾರಿಟೀಸಲ್ಲಿ ಜನಪ್ರತಿನಿಧಿ ಆಗಿರೋದು ಬಲ್ಕೀಸ್ ಬಾನು. ಆ ಬಲ್ಕೀಸ್ ಬಾನುಗೆ ಒಂದು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಾಕಿ ಉಳಿದಿದ್ದು ಶಿವಮೊಗ್ಗ ಜಿಲ್ಲೆಗೆ ಯಾರನ್ನಾರ ಕೊಡಲಿ. ಅವರು ಮಧು ಬಂಗಾರಪ್ಪ ಕೊಡ್ರಿ, ಬೇಲೂರು ಗೋಪಾಲ್ ಕೃಷ್ಣ ಕೊಡ್ರಿ, ಮತ್ತು ಅಥವಾ ಸಂಗಮೇಶ್ ಅವ್ರಿಗೆ ಕೊಡಿ. ನಮ್ದು ಯಾರಿಗೂ ನಮ್ಮದು ವಿರೋಧ ಇಲ್ಲ. ನಾವು ಕೇಳ್ತಾ ಇರೋದು ಒಂದೇ ಬೇಡಿಕೆ, ಮೈನಾರಿಟೀಸಿಗೆ, ಮಹಿಳೆಗೆ ಒಂದು ಅವಕಾಶ ಕೊಡಿ ಅಂತೇಳಿ. ಒಂದೇನಿದೆ ಅಂದರೆ, ಮಹಿಳೆಗೆ ಕೊಟ್ಟರೆ ಒಂದು ಲೇಡೀಸ್ ಕೋಟಾನೂ ಆಗುತ್ತೆ, ಒಂದು ಅಲ್ಪಸಂಖ್ಯಾತರ ಕೋಟಾನೂ ಆಗುತ್ತೆ. ಒಂದು ಹಕ್ಕಿಯಲ್ಲಿ 2 ನಿಶಾನ ಅಂತ ಅಲ್ಲಿ 2 ಅದಕ್ಕೂ ಬೆನಿಫಿಟ್ ಇರುತ್ತೆ ಪಕ್ಷಕ್ಕೆ. ಇಲ್ಲ, ಇನ್ನೊಂದೇನೆಂದರೆ, ದಾವಣಗೆರೆಯಲ್ಲಿ ನಮಗೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ಕೈ ಬಿಟ್ಟಿಲ್ಲ. ಅಲ್ಲಿ SDP ಇದ್ರೂ ಏನು ಅವ್ರು ಅಷ್ಟಕ್ಕೆ ತೊಗೊಂಡಿರೋ ಮತ
ಈ ಹಿಂದೆ ಒಂದು ಎಲೆಕ್ಷನ್ ಆದಾಗ ಸೈಫುಲ್ಲಾ ಅಂತೇಳಿ ಒಬ್ಬರು JDS ಇಂದ ನಿಂತಿದ್ರು. ಅವ್ರು 24-26 ಸಾವಿರ ಓಟ್ ತೊಗೊಂಡಿದ್ರು ಅವರು. ಅಲ್ಲಿ JDS ಇಲ್ಲ ಅಲ್ಲ, ಹೋದ ಸರಿ JDS 26 ಸಾವಿರ ಓಟ್ ತೊಗೊಂಡಿದ್ದು, ಅದು ಮುಸ್ಲಿಮ್ಸ್ ಓಟೆ ತೊಗೊಂಡಿದ್ದು ಲಾಸ್ಟ್ ಸರಿ ದಾವಣಗೆರೆಯಲ್ಲಿ. ಈ ಸರಿ ನಮಗೆ ಕಾಂಗ್ರೆಸ್ಸಿಗೆ ಏನು ಎಫೆಕ್ಟ್ ಆಗಲ್ಲ, ಇನ್ನು ಮುಂದೇನೂ ಆಗೋದಿಲ್ಲ. ಕಾಂಗ್ರೆಸ್ಸಿಗೆ ದಾವಣಗೆರೆಯಲ್ಲಿ ಜನ ಕೈ ಬಿಟ್ಟೇ ಇಲ್ಲ. ಅಲ್ಪಸಂಖ್ಯಾತರು ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಗೆದ್ದಿರೋದು ದಾವಣಗೆರೆಯಲ್ಲಿ. ನಮ್ಮ ಶಿವಮೊಗ್ಗದಲ್ಲೂ ಅಷ್ಟೇ, ಅಲ್ಪಸಂಖ್ಯಾತರು ಯಾವಾಗಲೂ ಕಾಂಗ್ರೆಸ್ ಅವ್ರ ಜೊತೆಯಲ್ಲಿದ್ದಾರೆ, ಕಾಂಗ್ರೆಸ್ ಜೊತೆಯಲ್ಲೇ ಇರ್ತಾರೆ. ಇಡೀ ರಾಜ್ಯದಲ್ಲಿ ಈ ಸರಿ ಏನಾಗಿದೆ ಅಂದರೆ, ನಮ್ಮ ಈಗ ಜನಗಣತಿ ಮೊನ್ನೆ ಬಂದಿದೆ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಮುಸ್ಲಿಂ ಜಾತಿ ಬಂದಿದೆ ಅಂತ ಬಂದಿದೆ, ಮೊದಲನೇ ಸ್ಥಾನದಲ್ಲಿ. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೂ ಓಟ್ ಹಾಕ್ತಾ ಇರೋದು ಮೊದಲನೇ ಸ್ಥಾನ ಎಲ್ಲ ಜಾತಿಯಲ್ಲಿ ಅಲ್ಪಸಂಖ್ಯಾತರೇ ಹಾಕ್ತಾ ಇರೋದು. 98% ಹೇಳಕ್ಕೆ ಹೇಳ್ಬೋದು ನಾವು. 98% ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ಮತ ಹಾಕ್ತಾ ಇದ್ದಾರೆ. ಆದ್ರೂ ನಮ್ಮ ವರಿಷ್ಠರು ಇದೆಲ್ಲ ಗಮನಕ್ಕೆ ಇಟ್ಕೊಂಡು ನಮಗೆ ಒಂದು ಒಳ್ಳೆಯ ಸ್ಥಾನಮಾನಗಳು ಕೊಡಬೇಕು, DCM ಕೊಡಬೇಕು, 5 ಜನ ಮಂತ್ರಿಗಳು ಕೊಡಬೇಕು, ಎಲ್ಲ ಕಡೆಗೆ ನಮಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಹಿರಿಯವರಿಗೆ ನಾವು ಹೇಳೋದಷ್ಟೇ. ಇದೆ ಮೊನ್ನೆ ಇವರು KPCCಯಲ್ಲಿ ನಮಗೆ ಮೀಟಿಂಗ್ ಕರೆಸಿದ್ರು SIR ಬಗ್ಗೆ ಮಾತಾಡೋಕ್ಕೆ. ನಮ್ಮೆಲ್ಲ ಜಿಲ್ಲಾಧ್ಯಕ್ಷರಿಗೂ ನಮ್ಮ ಪದಾಧಿಕಾರಿಗೆಲ್ಲ ಕೊಟ್ಟು ಮೊನ್ನೆ ನಮಗೆ KPCCಯಲ್ಲಿ ಮೀಟಿಂಗಲ್ಲೂ ಮಾತಾಡಿದ್ರು. ಒಬ್ರಿಗೆ ಡಿಸಾಲ್ವ್ ಮಾಡಿದ್ದಾರೆ, ಅವ್ರಿಗೆ ಪಕ್ಷದ ಪ್ರೈಮರಿ ಮೆಂಬರ್ಶಿಪ್ಪಿಂದನೂ ಅವ್ರಿಗೆ ತೆಗ್ದಿದ್ದಾರೆ. ಹಾಗಾಗಿ ಅವರಿಲ್ಲ ಈಗ, ಬಾಕಿ ಎಲ್ಲ ಇದ್ದಾರೆ. ಮೊನ್ನೆ ಅವರೇ ಕರೆದಿದ್ರು, KPCC ಅವರೇ ನಮಗೆ ಮೀಟಿಂಗ್ ಕರೆದಿದ್ರು.